ಸಂಘಟನೆ ಮೂಲಕ ಸರ್ಕಾರವನ್ನ ಎಚ್ಚರಿಸುವ ಕೆಲಸವಾಗಬೇಕು. ಎಂಪಿ ನಾಡಗೌಡ್. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಗ್ರಾಮ ಪಂಚಾಯಿತಿ ನೌಕರರ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಸಂಘಟನೆಯನ್ನ ಬಲಿಷ್ಠವಾಗಿ ಕಟ್ಟುವುದರ ಮೂಲಕ ಸರ್ಕಾರವನ್ನು ಎಚ್ಚರಿಸುವ ಕೆಲಸವನ್ನ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಎಂಬಿ ನಾಡಗೌಡರ್ ಹೇಳಿದರು. ನಗರದ ನಿವೃತ್ತ ನೌಕರರ ಭವನದಲ್ಲಿ ಆಯೋಜಿಸಿದ್ದ ಗ್ರಾಮ ಪಂಚಾಯತ್ ನೌಕರರ ಜಿಲ್ಲಾ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಡೀ ದೇಶದಲ್ಲಿ ಗ್ರಾಮ ಪಂಚಾಯಿತಿ ನೌಕರರು ಅತ್ಯಂತ ಹೆಚ್ಚಿನ ಸವಲತ್ತುಗಳನ್ನು ಹೊಂದಿರುವುದು ಕರ್ನಾಟಕವಾಗಿದೆ. ಗುಜರಾತ್ ಮಾಡೆಲ್ ಎನ್ನುವುದೆಲ್ಲ ಸುಳ್ಳು. ಗುಜರಾತ್ ಮಾಡೆಲ್ ಎನ್ನುತ್ತಾ ನಮ್ಮನ್ನ ಹತ್ತಿಕ್ಕುವ ಕೆಲಸದ ವಿರುದ್ಧ ನಾವು ಗಟ್ಟಿಯಾಗಿ ಸಂಘಟಿತರಾಗಬೇಕು ಎಂದರು. ಸಿಟಿಯು ರಾಜ್ಯ ಕಾರ್ಯದರ್ಶಿ ಮಹಂತೇಶ್ ಪತ್ತಾರ್ ಮಾತನಾಡಿ, ಕಾರ್ಮಿಕರ ಸಂಘಟನೆಯು ನಿರಂತರವಾಗಿ ಹೋರಾಟದ ಫಲವಾಗಿ ಹಲವು ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಿದೆ. ಇನ್ನು ಅನೇಕ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ತರಲು ಗ್ರಾಮ ಪಂಚಾಯಿತಿ ನೌಕರರು ಬಲಿಷ್ಠ ಸಂಘಟನೆಯನ್ನ ಬಲಿಷ್ಠಗೊಳಿಸುವುದು ಮುಖ್ಯ ಅಗತ್ಯವಾಗಿದೆ ಎಂದರು. ನೂತನ ಜಿಲ್ಲಾ ಅಧ್ಯಕ್ಷ ಚಂದ್ರಗೌಡ ವೆಂಕನಗೌಡರ್, ಉಪಾಧ್ಯಕ್ಷ ಗುರುನಾಥ್ ಹುಗಾರ್, ಚನ್ನಬಸಪ್ಪ ಹೆಬ್ಬಾಳ್, ಪ್ರಧಾನ ಕಾರ್ಯದರ್ಶಿ ಮಹೇಶ್ ಹುಲ್ಗೋಡ್, ಕಾರ್ಯದರ್ಶಿ ಪರಶುರಾಮ್ ಪಾಟೀಲ್, ವೀರಭದ್ರಯ್ಯ ಬಣ್ಣದ್ನೋಲ್ಮಠ್, ಪದ್ಮರಾಜ್ ಚಂದಪ್ಪನವರ್, ಕಂಜಾಂಚಿ ಈಶ್ವರ್ ಚಂದನವರ್ ಆಯ್ಕೆಯಾಗಿದ್ದಾರೆ. ಮಾಜಿ ಜಿಲ್ಲಾಧ್ಯಕ್ಷ ಬಿಐ ಇಳಗೇರ್ ಪ್ರತಿ ತಾಲೂಕು ಗ್ರಾಮ ಪಂಚಾಯತ್ ನೌಕರರ ಸಭೆ ನಡೆಸಿ ಕುರಿತು ವಾರ್ಷಿಕ ವರದಿ ಸಲ್ಲಿಸಿದರು. ನಾಗರಾಜ್ ಮಾಳೇರ್ ಕಾರ್ಯಕ್ರಮ ನಿರೂಪಿಸಿದರು. ವಿರೂಪಾಕ್ಷಪ್ಪ ಬೊಮ್ಮಶೆಟ್ಟಿ ವಂದಾರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ನೌಕರರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಹೋರಾಟ ಅದು ಸಂಘರ್ಷದ ಹೋರಾಟ ಆಗಿರ್ಬೋದು, ನ್ಯಾಯದ ಹೋರಾಟ ಆಗಿರ್ಬೋದು. ಅವಾಗ ನಾವು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀವು ಇವತ್ತೊಂದು ಚರ್ಚೆ ಮಾಡಿ, ಈ ವರದಿಯ ಆಧಾರದಲ್ಲಿ ಚರ್ಚೆ ಮಾಡಿ ನೋಡಿ. ಸಮ್ಮೇಳನ ಅನ್ನುವಂಥದ್ದು ಅತ್ಯಂತ ಮಹತ್ವ ನಮ್ಮ ಸಂಘಟನೆಗೆ. ಪ್ರತಿ 3 ವರ್ಷಕ್ಕೊಮ್ಮೆ ಸಮ್ಮೇಳನ. ನಿಮ್ದು ಸುಮಾರು ವರ್ಷದಿಂದ ಸಮ್ಮೇಳನ ಆಗಲಿಲ್ಲ. 3 ವರ್ಷಕ್ಕೊಮ್ಮೆ ಸಮ್ಮೇಳನ ಯಾಕೆ ಮಾಡ್ತೀವಿ ಅಂತಂದ್ರೆ, ಈಗ ನಾನು ನಡ್ಕೊಂಡು ಪಂಡ್ರಾಪುರಕ್ಕೆ ಹೊಂಟಿರ್ತೀನಿ ಅಥವಾ ಬೆಂಗಳೂರಿಗೆ ಹೊಂಟಿರ್ತೀನಿ. ಮೊದಲು ಒಂದು 3 ಕಿಲೋಮೀಟರ್ ಅಡ್ಡಾಡಿ ಹೊಳ್ಳಿ ನಿಂತು ನೋಡ್ಬೇಕು. ನಾನು ಎಷ್ಟು ಕಲ್ಲು ಮುಳ್ಳಿದ್ವು, ಬಿಸಿಲು ಎಷ್ಟು ಅನುಭವಿಸಿದೆ, ಮಳಿ ಬಂತ, ಎಷ್ಟು ಊಟ ಮಾಡಿದೆ, ಊಟ ಇರ್ಲಾರ್ದ ಎಷ್ಟು ಕಷ್ಟ ಅನುಭವಿಸಿದೆ ಅಂತ ನಾ ಹಿಂದೆ 3 ಕಿಲೋಮೀಟರ್ ನಡ್ಕೊಂತ ಬಂದಿದ್ದನ್ನ ವಿಮರ್ಶೆ ಮಾಡಿಕೊಂಡು ಇದನ್ನ ಇಲ್ಲಿ ಆದಂತ ತಪ್ಪುಗಳನ್ನ ಸರಿಪಡಿಸಿಕೊಂಡು ಇನ್ನು 3 ಕಿಲೋಮೀಟರ್ ಸರಳವಾಗಿ ಹೋಗಕ್ಕೆ ದಾರಿ ಹುಡುಕೋಬೇಕಂತೇಳಿ ಸಮ್ಮೇಳನ. ಅದಕ್ಕೆ ನಾವು ಹಿಂದೆ ಮಾಡಿದಂತ ತಪ್ಪುಗಳು, ಏನು ಕೊರತೆಗಳಿದಾವೆ, ಏನು ಸಮಸ್ಯೆಗಳಾಗಿದ್ದಾವೆ, ಅದನ್ನ ಚರ್ಚೆ ಮಾಡಿಕೊಂಡು ವಿಮರ್ಶೆ ಮಾಡಿಕೊಂಡು ಅದ್ರ ತಪ್ಪು ಇದು ವಿಮರ್ಶೆ ಮತ್ತು ಸ್ವವಿಮರ್ಶೆ ಕೂಡ ಆಗ್ಬೇಕಿದ್ರಾಗ. ಬರೀ ಇಲ್ಲಿ ಲೀಡರ್ಗಳನ್ನ ಮಹೇಶ್ ಪತ್ತಾರನ್ನು, ನಾಡಗೌಡರನ್ನು, ಇಳಿಗೆರನ್ನು ವಿಮರ್ಶೆ ಮಾಡಿ ಕೈ ಬಿಟ್ರೆ ಆಗಲ್ಲ. ಅಥವಾ ನಮ್ಮ ಮುಖಂಡರು ಇನ್ನೊಂದ್ ಕಡೆ ಎಲ್ಲೇ ಹೋಗಿರಲ್ಲ ಅವ್ರ ಬಗ್ಗೆ ವಿಮರ್ಶೆ ಮಾಡಿದ್ರೆ ಆಗಲ್ಲ. ನಾವು ವಿಮರ್ಶೆನೂ ಮಾಡ್ಕೋಬೇಕು, ನಾವ್ ಯಾರು ಮಾಡ್ಲಿಲ್ಲ ಅಂತ. ಅವಾಗ ಒಂದು ಒಳ್ಳೆ ದಾರಿ ಕಂಡುಕೊಂಡು ನಾನು ಗಮನಿಸಿದೆ. ನಾನು ಒಂದ್ 2 ಗ್ರೂಪ್ನಾಗ ಇದ್ದೆ. ಅವ್ರ ಗ್ರೂಪ್ನಾಗ RDPR ಗ್ರೂಪ್, ಇನ್ನೊಂದು ಗ್ರೂಪ್ನಾಗ ಇದ್ದೆ. ಆಮ್ಯಾಗೇನೋ ನನ್ನ ಹೆಸರು ಅದರಲ್ಲಿ ಮಾಡಿದ್ದೇನು ಗೊತ್ತಾ, ನಮ್ಮ ಆದೇಶಗಳನ್ನ ನೋಡಿ. ಪಂಚಾಯತ್ ನೌಕರರು 66,000 64,000 ಏನಿದ್ದೀವಿ, ಎಲ್ಲರ ಕಡೆನೂ ಆಂಡ್ರಾಯ್ಡ್ ಮೊಬೈಲ್ ಅಥವಾ ಇಲ್ವ? ಎಲ್ಲರ ಕಡೆ ಆಂಡ್ರಾಯ್ಡ್ ಮೊಬೈಲ್ ಅದ, ಎಲ್ಲರ ಕಡೆ ವಾಟ್ಸಪ್ ಇದೆ. ನಮ್ಮ ಆದೇಶಗಳನ್ನ ನಮ್ಮ ಸದಸ್ಯರೇ ಫಾರ್ವರ್ಡ್ ಮಾಡಂಗಿಲ್ಲ. ಅವರು ಸೀಲ್ ಹಾಕಿದಂತ ಇವು ಏನ್ ಬರ್ತಾವಲ್ಲ, ಅವನೇ ಹುಯ್ ಅಂತಂದೇಳಿ ಇವರೇ ಪ್ರಚಾರ ಮಾಡ್ತಾರ. ಹಿಂಗ್ ಕಳ್ಸ್ಯಾರ ನೋಡ್ಲೆ, ಶ್ರೀಮಾದಿ ಹಿಂಗ್ ಕಳ್ಸ್ಯಾರ ನೀವೇ ಉಟ್ರ ಹಂಚ್ಕೊಂತೀರಿ. ಮೂಲ ಬಂದಂತ ಆರ್ಡರ್ CITU ನಾಡಗೌಡರ ಹೆಸರಿದೆ, ಸಂಘದ ಹೆಸರಿದೆ, ಅದನ್ನ ನೋಡಂಗೇ ಇಲ್ಲ. ಅದನ್ನ ನಾವು ಪಾಪ್ಯುಲರ್ ಮಾಡಕ್ ನಮ್ಗೆ ಆಗಿಲ್ಲ. ಕೈಯಾಗ ನಮ್ಮ ಸಾಧನ ಇಲ್ಲ, ಸಾಧನ ಐತಿ, ಮೊಬೈಲ್ ಐತಿ. ಬಂದ ಕೂಡ ಇದು ಅಲ್ಲ, ಕ್ಷೇಮ ವಿರುದ್ಧ ಅಲ್ಲ, ಬೇಕಂತ ಮಾಡ್ತಾ ಇದ್ರೆ CITU ಮಾಡಿದ್ದಿದು ಅಂತಂದು ಎಷ್ಟು ಮಂದಿ ಕಮೆಂಟ್ ಮಾಡಿ ಕಳಿಸಿದೀವಿ ವಾಪಸ್ ನಾವು ಹೇಳಿ. ಹೇಳುವಂಥದ್ದು ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಅದರಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ, ಅದು ಪ್ರಶ್ನೆ ಬೇರೆ. ಪ್ರಶ್ನೆ ಇರೋದು ಏನಂದ್ರೆ, ಆ ಸೋಷಿಯಲ್ ಮೀಡಿಯಾನ ಬಳಸಕ್ಕೆ ಎಲ್ಲರಿಗೂ ಬರೋಕೆ ಎಕ್ಸ್ಪರ್ಟ್ಸ್ ಇದೀರಿ. ನೀವೆಲ್ಲರೂ ಎಕ್ಸ್ಪರ್ಟ್ಸ್ ಇದೀರಿ. ನಾವು ನನ್ನ ಸಂಘಟನೆ ವಿಚಾರಗಳನ್ನ ನೀವು ಅದನ್ನ ನೋಡಿಲ್ಲ. ಈ ಫೇಸ್ಬುಕ್ಕಿಗೆ ಒಂದು ಹಾಕಿದ್ರಿ ಅಂದ್ರ 1000 ಮಂದಿ ಮುಕ್ಕುರು ಪಡ ಬಿದ್ದಾಗ ಲೈಕ್ ಮಾಡಿದ್ರ ಅದು ಟ್ರೆಂಡ್ ಆಗೈತಿ. ಹಂಗೆ ವಾಟ್ಸಪ್ನಾಗೆ ಎಲ್ಲನೂ ಹಂಗೆ. ಅದನ್ನು ಟ್ರೆಂಡ್ ಮಾಡ್ಲಿಕ್ಕೆ ನಾವು ಸುಮ್ಮನಿರ್ತೇವೆ, ಇನ್ನೊಬ್ರು ಬಂದಿದ್ದನ್ನು ಟ್ರೆಂಡ್ ಮಾಡ್ತಿರ್ತೇವೆ.
ಅದಕ್ಕೆ ನಾವು ಇವತ್ತು ನೀವು ಹೇಳಿದಂಥ ಪ್ರಶ್ನೆ ಬಹಳ ಮುಖ್ಯ ಇದೆ. ಇವತ್ತಿನ ಕಾಲ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇದೆ. ಆ ಸೋಷಿಯಲ್ ಮೀಡಿಯಾ ಅನ್ನುವಂಥ ಹೊಸ ಟೆಕ್ನಾಲಜಿಯನ್ನ ನಾವು ಸಂಘಟನೆಯಾಗಿನೂ ಅದನ್ನ ಬಳಸ್ಕೋಬೇಕು, ಖಂಡಿತ ಬಳಸ್ಕೋಬೇಕು. ಅದನ್ನ ಬಳಸ್ಕೊಳ್ಳುವಂತ ಎಲ್ಲ ಪ್ರಯತ್ನ ನಾವು CITU ಕಡೆಯಿಂದ ಬೇರೆ ಬೇರೆ ಆಗ್ತದೆ. ನಾವೇ ಒಂದು ಚಾನಲ್ ತೆಗೆದಿದ್ದೀವಿ, ಡಿಜಿಟಲ್ ಚಾನಲ್. ನೋಡಿದವ್ರು ಎಷ್ಟು ಲೆಕ್ಕ ಹಾಕಿ ಗ್ರಾಮ ಪಂಚಾಯತಿ ನೌಕರು ಒಬ್ರು ನೋಡಿಲ್ಲ. ಕಾರ್ಮಿಕರ ಸಮಸ್ಯೆಗಳನ್ನು ಪರಿಹಾರ ಮಾಡೋರಲ್ಲ. ಆ ಕಾರಣ ಅಂತ ಇದರಲ್ಲೇ ನಮ್ಮ ದೇಶ ಕೂಡ ಆ ನೀತಿಯನ್ನೇ ಪರಿಪಾಲನೆ ಮಾಡ್ತಾ ಇದೆ. ಆ ಕಾರಣ ನಾವು ಹೇಳ್ತಿರ್ತೀವಿ, ಕೇಂದ್ರ ಸರ್ಕಾರದ ನೀತಿಗಳು ಶ್ರೀಮಂತರಿಗೆ ಇವೆ ಮತ್ತು ಬಡವರಿಗೆ ನಮ್ಮ ಬಡವರ ಕಾನೂನು, ನಮ್ಮ ಕಾರ್ಮಿಕರ ಕಾನೂನು ಹೋರಾಟ ಇಷ್ಟೆಲ್ಲ ಮಾಡಿದರೂ ಕೂಡ ನೋಡಿ 40 ಕಾನೂನು 4 ಕೋಟಿಗಳೇ ಮಾಡ್ತಾ ಇದೆ. ಹೀಗಾಗಿ ಶೋಷಣೆ ಮಾಡ್ತಾ ನಮ್ಮ ಎಲ್ಲ ಸವಲತ್ತುಗಳು ಹೋಗಿವೆ. ಕೇವಲ ನಾವು ಧರಣಿ ಮಾಡೋದು, ಮತ್ತೊಂದು ಮಾಡೋದು, ಗದ್ದಲ ಹಾಕೋದನ್ನೆಲ್ಲ ಮಾಡೋದು, ಇದು ಮಾಡ್ತಾನೆ ಹೋದರೂ ಕೂಡ ಕಳೆದ 10 ವರ್ಷದ ಸರ್ಕಾರ, 4-5 ವರ್ಷ ಅವರೇ ಸರ್ಕಾರ, ಆದರೆ ಏನೂ ಮಾಡಲಿಲ್ಲ. ನಮ್ಮ ಆಸೆಗಳನ್ನು ಕರ್ ಮಾಡೋ ಕೆಲಸ ಹೊರತಾಗಿ ಯಾವುದೇ ಒಂದು ಅನುಕೂಲ ಆಗಬೇಕು, ಪಗಾರ ಕೊಡಬೇಕು, ಮತ್ತೊಂದು ಆಗಬೇಕು, ಏನೂ ಇಲ್ಲ. ಭಾಳ ಮೇಜರ್ ಹೊಡೆತಂತಂದ್ರೆ ನಮ್ಮ ಪಗಾರ ಯಾಕೆ ಇರಲಿಲ್ಲ ಅಂತಂದ್ರೆ ನಾವು ಕಾರ್ಮಿಕ ಇಲಾಖೆಯಿಂದ ನಾವು ಒಂದು ಸಂಧಾನ ಮಾಡ್ಕೊಂಡಿದ್ವಿ, ಪ್ರತಿ 5 ವರ್ಷಕ್ಕೆ ಇದಾಗಬೇಕು, ರಿವಿಷನ್ ಆಗಬೇಕು ಪಗಾರ. ಆದರೆ 10 ವರ್ಷದಲ್ಲಿ ಏನೂ ಆಗಲಿಲ್ಲ. ನೋಡಿರಿ, ದೊಡ್ಡ ಹೊಡೆತ ಅಲ್ಲಿ ಬಿದ್ದದು, ಗೊತ್ತಿರಲಿಲ್ಲ ನಿಮಗೆಲ್ಲ. ಇವತ್ತು ನಾವು ಮೊದಲೇ ಕಾರ್ಮಿಕ ಕಾನೂನು ಕೇಳಕ್ಕೆ ಹೋದಾಗ ಅವ್ರು ಏನೂ ಮಾಡಲಿಲ್ಲ. 2ನೇ ಸಲ ಹೆಬ್ಬಾರವ್ರಿಗೆ ಹೋಗಿದ್ದು, ಹೆಬ್ಬಾರವ್ರು ಕೂಡ ಏನ್ರಿ ನಿಮ್ಮ ಡಿಮಾಂಡ್ಸ್ ಎಲ್ಲ ನೋಡಿದ್ರೆ ನಮ್ಮ ಗ್ರಾಮೀಣ ಸಂಪತ್ತಲ್ಲಿ ನಿಮಗೂ ಕೊಡ್ಬೇಕಾಗ್ತಲ್ಲ ಅಂತಂದರು. ಯಾಕಂದ್ರೆ ಹಂಗ್ರಿ ನಾವು ಬಡವರು ಮತ್ತೊಂದು ಆತ್ಮಹತ್ಯೆ ಮಾಡ್ಕೊಳ್ತೇವೆ, ಪಗಾರಿಂದ ಹಿಂಗೆಲ್ಲ ಆಗ್ಲಿಕ್ಕೆ. ನೀವು ನೋಡ್ರಿ, ಪಾರ್ಲಿಮೆಂಟ್ನ ಸ್ವಲ್ಪ ಕೈ ಎತ್ತಿದ್ರೆ ಸಾಕು, ನಿಮ್ಗೆ 45 60 80 ಪೆನ್ಷನ್ ಕೊಡ್ತಾರೆ. ಅಂದ್ರೆ ನೀವು ನಿಜವಾಗಿ ಕಾರ್ಮಿಕರ ತಾಯಿ ತಂದೆ ಇದ್ದಂಗೆ ನೀವು ಮನಸ್ಸು ಮಾಡಿ ನೆಗೋಷಿಯೇಷನ್ ಮಾಡದೇ ಇರೋಂಥ ಕೆಲಸ ಅಂದಾಗ ಅವರು ಆಯ್ತಪ್ಪ CITU ಭಾಷೆ ಏನಾದ್ರಿ ನಿಮ್ಮನ್ನು ಕರೆದು ಎಷ್ಟೋ ಸಲ ಅಧಿಕಾರ ಕರಿತೀವಿ ಅಂತಂದರು. ಕರೆದು ಏನು ಹೆಚ್ಚು ಮಾಡಿದ್ರು? 1,000 ಅಷ್ಟೇ ಹೆಚ್ಚು ಮಾಡಿದ್ರು. ಅದು ತುಟ್ಟಿ ಬತ್ತೆ ಒಂದು 400 ಬಂದಿತ್ತು. ಅಂತದ್ರಾಗ 800-1200 ರೂಪಾಯಿ ಹೆಚ್ಚು ಮಾಡಿ ಇಡೀ 10 ವರ್ಷ ಅವ್ರು ಏನೇನು ಮಾಡಲಿಲ್ಲ. ಆ ಕಾರಣ ಮುಂದೆ ಈ ಸರ್ಕಾರ ಬಂದಾಗ ನಿರಂತರ ಹೋರಾಟ ಮಾಡಿ ಮತ್ತು ಇವನ್ ನಿಮ್ಮ ಕೋರ್ಟಿಗೂ ಕೂಡ ಹೋಗಿ ಹೈಕೋರ್ಟಿನ ಆದೇಶ ತಂದು 31,000 ಕನಿಷ್ಠ ಆಗ್ಬೇಕಂದಾಗ ಅವರೆಲ್ಲ ಮಾಲೀಕರೆಲ್ಲ ಒಂದಾಗಿ ಸರ್ಕಾರಕ್ಕೆ ಹೋಗಿ, ಇಲ್ರಿ ನಮಗೇನು ನಾಳೆ 30,000 ಕೊಟ್ಟರೆ ಗತಿ ಏನು, ನಮ್ಮ ಇದೇನು ನಾಳೆ ನಮ್ಮ ಇನ್ನೂ ಹಾಳಾಗತ್ತೆ ಅನ್ನುವಂಥದ್ದು ನೆಗೋಷಿಯೇಷನ್ನಿಂದ ಇದು ಅವ್ರಿಗೆ ಸಂಧಾನ ಮಾಡೋಕ್ಕೆ ಹೋಗಿದ್ದನ್ನೆಲ್ಲ ಕೇಳಿ ಆವಾಗ ಕಾರ್ಮಿಕ ಮಂತ್ರಿ ಹೇಳಿದರು, ಇಲ್ಲಿಕಂದ್ರೆ ನಮ್ಮ ಕೋರ್ಟಿನ ಆದೇಶ ಬರ್ತಾಯಿದ್ದಿಲ್ಲ, ಅವರು ಇದು ಕೊಡಲಿಲ್ಲ, ಲಾಡಿಗೆ ನಾವು ಚೆನ್ನಾಗಿ ಕಳೆದ ಹಿಂಗೆಲ್ಲ ಸ್ಟೇಟ್ಮೆಂಟ್ ಕೊಡೋಕೆ ಕಡೆಗೆ 31,000 ರೂಪಾಯಿ ಗಣೇಶ ಹಬ್ಬದೊಳಗೆ ನಾವು ಕೊಡ್ತೀವಿ ಅನ್ನುವಂಥದ್ದು ಒಂದು ಇದು ಮಾಡಿದರು. ಹಂಗಾರೆ ಏನಪ್ಪ ಗಣೇಶ ದೀಪಾವಳಿ ಗಿಫ್ಟ್ ಅಂತ ತಗೊಂಡ್ವಿ ನಾವು. ಆ 31,000 ರೂಪಾಯಿ ಆಗಲಿಲ್ಲ. ಅಂದರೆ ಇಂಥ ವ್ಯವಸ್ಥೆ ಇದು. ಸೊ ಆ ಕಾರಣ ನಮ್ಮ ರಾಷ್ಟ್ರದಲ್ಲಿ ಕೂಡ ಇದು ಅದೇ ವ್ಯವಸ್ಥೆ. ಆದರೆ ಏನೋ ಒಂದು ಸ್ವಲ್ಪ ಹೋರಾಟ ಮತ್ತೊಂದು ಏನೋ ಮಾಡಿದಾಗ ಸ್ವಲ್ಪ ಮನಸ್ಸು ಮಾಡ್ತಾರೆ. ಆದರೆ ಹಿಂದಿನವರಂತೂ ಎಂದೂ ಮನಸ್ಸು ಮಾಡ್ತಿದ್ದಿಲ್ಲ. ಆ ಕಾರಣ ಅದೆಲ್ಲ ಬರೆದೀವಿ ನಾವು. ನಿಜವಾಗಿ ರಾಷ್ಟ್ರೀಯ ಇಂಥ ಪರಿಸ್ಥಿತಿ ಇದ್ದಾಗ ಕೂಡ ಕಾರ್ಮಿಕರು ಹೋರಾಡೋದು ಭಾಳ ಅವಶ್ಯ ಇದೆ. ಆ ರೀತಿ ನಮ್ಮ ಇದು ಇರಬೇಕು, ಧೋರಣೆ ಇರಬೇಕು, ಒಗ್ಗಟ್ಟಬೇಕು, ಸಾಮೂಹಿಕ ಸಂಘಟನೆ ಬಳಸಬೇಕು, ಒಂದಾಗಬೇಕು. ಈಗ ನಮ್ಮಲ್ಲಿ ಎಲ್ಲ ಕಾರ್ಮಿಕರು ಒಂದಾದಾಗ ಮಾತ್ರ. ಅದಕ್ಕೆ CITU ಹೇಳ್ತೀವಿ ನಾವು. CITU ಇಡೀ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಮೆಂಬರ್ಶಿಪ್ ಇರ್ತದೆ. ನಮ್ಮ ಜೊತೆ ಅಷ್ಟು ಜನ ಅದಾರೆ. ಕೇವಲ ಪಂಚಾಯತ್ ಹೋರಾಟ ಮಾಡಿದ್ರೆ ಆಗೋದಿಲ್ಲ. ಅಷ್ಟು ದೊಡ್ಡ ಪ್ರಮಾಣದ ವೈರಿ ಇವತ್ತು ನಮ್ಮ ಕೇಂದ್ರ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದಲ್ಲಿ ಇರ್ತಾರೆ. ಆ ಕಾರಣ ನಮ್ಮ ಹೋರಾಟ ಭಾಳ ಅವಶ್ಯ ಅನ್ನೋದಿದೆ. ಆ ಹೋರಾಟ ಅನೇಕ ಮುಷ್ಕರ ಮಾಡಿ ನಾವು ಸಾರ್ವತ್ರಿಕ ಮುಷ್ಕರ ಮಾಡಿವು, 48 ತಾಸಿನ ಮುಷ್ಕರ ಮಾಡಿವು, ಅನಿರ್ದಿಷ್ಟ ಮುಷ್ಕರ ಮಾಡಿವು. ಇವೆಲ್ಲ ಮಾಡಿದ್ದಕ್ಕೆ ಅಟ್ಲೀಸ್ಟ್ ಒಂದಿಷ್ಟು ಬದುಕಲಿಕ್ಕೆ ಅನುಕೂಲ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಆ ರೀತಿಯಿಂದ ನಮ್ಮ ರಾಜ್ಯ CITU ಆಯ್ತು, ಇವರಾಯ್ತು, ಇವೆರಡು ಪಕ್ಷಗಳು ಕೂಡ ಅದನ್ನು ಹೇಳ್ತಾನೆ ನಿಮಗೆ. ಯಾಕೆ ನಾವು ನಂಬ್ತೀವಿ ಅಂದರೆ ಅವರು ಕಾರ್ಮಿಕ ವರ್ಗದ ಒಂದು ಮಾರ್ಗದರ್ಶಕರಿದ್ದಂಗೆ. ಏನೋ ಪಾರ್ಲಿಮೆಂಟ್ ಇರಲಿ ಮತ್ತೊಂದು ಇರಲಿಲ್ಲ, ಅವರೇ ಎಲ್ಲ ಇದನ್ನೆಲ್ಲ ಮಾಡೋರು. ಈಗ NRC ಯಾಕೆ ಬಂತು? 60 ಜನ MP ಗಳು ಕೇಂದ್ರದಲ್ಲಿದ್ದರು ಅವಾಗ. ಆ ರೀತಿಯಲ್ಲಿ ಅದು ಬಂತು. ಈಗ ಅದೆಲ್ಲ ನಶಿಸಿ ಹೋಗ್ತಾ ಇದೆ. ಏನು ಕೇಂದ್ರ ಸರ್ಕಾರ ಇದ್ದಂಥ ದುಡ್ಡೆಲ್ಲ ಮತ್ತೆ ಹೊಳೆತು ಮೋದಿಗೇನೂ ಕೊಡ್ತಾ ಇಲ್ಲ. ಸೊ ಹಿಂಗಾಗಿ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ.
ಆ ಕಾರಣ ಸರ್ಕಾರಗಳು ಎಂಥದ್ದಿರ್ಬೇಕು ಅನ್ನೋದು ನಾವು ತೀರ್ಮಾನ ಮಾಡಬೇಕು. ಆ ಕಾರಣ ನಮ್ಗೆ ಯಾರು ಹಿತವರು ಯಾರು ಶತ್ರುಗಳು ಅನ್ನೋದು ತಿಳ್ಕೋಬೇಕು. ಆ ದಿಶೆಯಲ್ಲಿ ಕೂಡ ನಮ್ಮ ಸಂಘಟನೆ ಇರಬೇಕು. ಈಗ ಸಂಘಟನೆಯವರು ಬೇರೆ ಅದನ್ನ ಮಾತಾಡ್ತಾರಲ್ಲ, ಇವತ್ತು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಇದರಲ್ಲಿ ಏನೇ ಬೆಳವಣಿಗೆ ಆದರೂ ಕೂಡ ನಮ್ಮ ಮೇಲೆ ಪರಿಣಾಮ ಬೀರ್ತದೆ, ಕಾರ್ಮಿಕರ ಮೇಲೆ, ಇದ್ರ ಮೇಲೆ. ಆ ಕಾರಣ ಆ ದೃಷ್ಟಿಯಿಂದ ಕಣ್ಣೋಟ ಇರಬೇಕು, ನೀವು ಎಚ್ಚರಿರ್ಬೇಕಂತೇಳಿ ನಾವು ಈ ವರದಿಯಲ್ಲೆಲ್ಲ ತಿಳಿಸಿವು. ಜಿಲ್ಲೆಯಲ್ಲಿ ಸಂಘಟನೆ ಕುಂಠಿತಗೊಂಡಂಥ ಸಂದರ್ಭದಲ್ಲಿ ಇದ್ದವರು ಈ ಸಂಘವನ್ನು ನಡೆಸಬೇಕು ಅಂತ ತೀರ್ಮಾನ ತಗೊಂಡು ನೀವು ಇವತ್ತು ಒಂದು ಕಮಿಟಿ ಆಯ್ಕೆ ಮಾಡಿದ್ದೀರಿ. ಇಲ್ಲಿವರೆಗೂ ನಿಮಗೆ ಅಧ್ಯಕ್ಷರಾಗಿ ನೀವು ಯಾರು ಬರ್ದೇ ಇದ್ದರೂ ಒಂಟಿಯಾಗಿ ಸಂಘವನ್ನು ನಡೆಸಲಿಕ್ಕೆ ಒಂದು ಪ್ರಯತ್ನ ಅವರು ಮಾಡಿದ್ದಾರೆ. ಈಗ ಅದು ಹಂಗೆ ಆಗಬಾರ್ದು. ಕಮಿಟಿ ಅಂದರೆ ಕಮಿಟಿ ಪದಾರ್ಥ ತಾಲೂಕವಾರು ಜವಾಬ್ದಾರಿಗಳನ್ನು ಜಿಲ್ಲಾ ಮುಖಂಡರುಗಳು ಆಯ್ಕೆ ಮಾಡ್ಕೋಬೇಕು. ನಾನು ಜಿಲ್ಲಾ ಅಧ್ಯಕ್ಷನ ಒಬ್ಬನೇ ಮಾಡಬೇಕು, ಎಲ್ಲ ತಾಲೂಕಿಗೆ ಒಬ್ಬನೇ ಹೋಗಬೇಕು ಅಂದರೆ ಅದು ಆಗದೆ ಇರೋಲ್ಲ. ಕೆಲವು ಸಭೆ ಸಮಾರಂಭಗಳಿಗೆ ಅಧ್ಯಕ್ಷರು ಬರಬೇಕಾಗುತ್ತೆ, ಹೋಗಬೇಕಾಗುತ್ತೆ ನಿರ್ದಿಷ್ಟ ಸಮಸ್ಯೆಗಳು ಬಂದಾಗ. ಆದರೆ ಕಂಟಿನ್ಯೂ ಫಾಲೋ ಮಾಡಿ ಆ ತಾಲೂಕದಲ್ಲಿ ಸಂಘಟನೆಗೆ ಸಹಾಯ ಮಾಡುವಂಥದ್ದು ಇರಲಿ. ಸ್ವಲ್ಪ ಎಲ್ಲರನ್ನು ಕರೆಸ್ಕೊಂಡು ಹೋರಾಟ ಮಾಡ್ತಾರೆ. ನಮ್ಮ ಬೇಡಿಕೆಗಳು ಅಲ್ಲಿ ಏನೂ ಇರಲ್ಲ. ಈ ಗೊಂದಲದಿಂದ ನಾವು ಹೊರಗೆ ಬರದೇ ಇದ್ರೆ, ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇದ್ರೆ ನೌಕರದಾರನ್ನ ನಾವು ಬುದ್ಧಿವಂತರು ಮಾಡ್ಲಿಕ್ಕೆ ಆಗಲ್ಲ. CITU ಅಂದ್ರೆ ಸಂಘಗಳ ಸಂಘ, ಅದಕ್ಕೆ ರಿಜಿಸ್ಟ್ರೇಷನ್ ಇರಲ್ಲ. ಅಧಿಕೃತ ರಿಜಿಸ್ಟ್ರೇಷನ್ ತಗೊಂಡಿದ್ದು ಯಾವುದು? ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘ. ಅದು CITU ಅಪ್ಲಿಕೇಶನ್ ಕೊಟ್ಟಿರೋದ್ರಿಂದ CITU ಅಂತ ಕೊಡ್ತೀವಿ. CITU ಅಪ್ಲಿಕೇಶನ್ ಕೊಡಲಿಲ್ಲ ಅಂದ್ರೆ CITU ಹಾಕೊಳ್ಳೋದಿಲ್ಲ. ಇನ್ನೊಂದು ಯಾವ್ದು ಅಪ್ಲಿಕೇಶನ್ ಕೊಟ್ಟರೆ ಅದ್ರ ಹೆಸರು ಹಾಕೊಂಡಿರ್ತಾರೆ. ಅಪ್ಲಿಕೇಶನ್ ಬೇರೆ, CITU ಬೇರೆ, ಅದು ಸಂಘ ಬೇರೆ. ಆಮೇಲೆ ನಾವು ಎಲ್ಲರ ಜೊತೆ ಹೋರಾಟ ಎಲ್ಲ ಟೈಮಲ್ಲಿ ಮಾಡಿಲ್ಲ. ಅಂಗನವಾಡಿಯವ್ರ ಹೋರಾಟ, ಬಿಸಿ ಊಟದವ್ರ ಹೋರಾಟ, ಇನ್ನೊಬ್ರ ಹೋರಾಟ, ಅವರು ಅವ್ರದ್ದೇ ಹೋರಾಟ ಇಂಡಿಪೆಂಡೆಂಟ್ ಅವರು ಮಾಡ್ತಾರೆ. ನಾವು ಗ್ರಾಮ ಪಂಚಾಯತಿ ಅವರು ಸಾಕಷ್ಟು ಇಂಡಿಪೆಂಡೆಂಟ್ ಹೋರಾಟ ಮಾಡಿದ್ವಿ. ಮೊನ್ನೆ 23, 24 ಯಾರು ಹೋರಾಟ ಮಾಡಿದ್ರು? ಅದ್ರಲ್ಲಿ CITUದವ್ರು ಇದ್ರ? CITU ಬೇಡಿಕೆ ಇತ್ತ? ಒಳ್ಳೆ ಪಂಚಾಯತಿ ನೌಕರರಿಗೆ ಸಂಬಂಧಪಟ್ಟಂತ 19 ಬೇಡಿಕೆಗಳನ್ನು ಇಟ್ಕೊಂಡು ನಾವು ಹೋರಾಟ ಮಾಡಿದ್ವಿ. ಅದರಲ್ಲಿ ಆಶಾ ಕಾರ್ಯಕರ್ತೆಯರಿಗಿಂತ ಕೊಡ್ಬೇಕು ಅಂತಿತ್ತ? ಅಥವಾ ಬಿಸಿ ಊಟ ನೌಕರರಿಗೆ ಇದನ್ನು ಸವಲತ್ತು ಕೊಡ್ಬೇಕು ಅಂತಿತ್ತ? ಇಲ್ಲ. ಇದನ್ನ ನಮ್ಮ ಬಗ್ಗೆ ಅಪಪ್ರಚಾರ ಮಾಡೋರಿಗೆ ನೀವು ಸರಿಯಾಗಿ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ, ಅವ್ರು ಹೇಳಿದ್ದೆ ಸರಿ ಅಂತೇಳಿ ನಿಮ್ಮ ತಲೆಯಲ್ಲಿ ಬಂದ್ಬಿಟ್ರೆ ಕಷ್ಟ. CITU ಜೊತೆ ಹೋರಾಟ ಮಾಡೋದು ಕಾಮನ್ ಬೇಡಿಕೆಗಳ ಬಗ್ಗೆ. ಈಗ ಕನಿಷ್ಠ ವೇತನ 31,000 ರೂಪಾಯಿ ಆಗಬೇಕು. ಇದು 36,000 ಅಲ್ಲ, 36,000 ರೂಪಾಯಿ ಕನಿಷ್ಠ ವೇತನ ನಮ್ಗೆ ಬೇಕು. 36,000 ರೂಪಾಯಿ ಕೇಳೋರೆಲ್ಲ ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಮ್ಮ ಬೇಡಿಕೆ ಬೇಗ ಈಡೇರ್ತೈತೆ ಅನ್ನೋದು ನಮ್ಮ ಭಾವನೆ. ನಮಗೆ ಕನಿಷ್ಠ ವೇತನ ಸಿಕ್ಕಿದ್ದು ಹಂಗೆ ಸೆಪ್ಟೆಂಬರ್, ನಿಮ್ಗೆ ಇಸ್ವಿ ನೆನಪೈತೆಲ್ಲ ಗೊತ್ತಿಲ್ಲ, ಸೆಪ್ಟೆಂಬರ್ ತಿಂಗಳಲ್ಲಿ 2017ರಲ್ಲಿ ಗುಲ್ಬರ್ಗಾದಲ್ಲಿ ಲಾಠಿ ಚಾರ್ಜ್ ಆಯ್ತು. ಓಡಿಸ್ಕೊಂಡವ್ರು ಯಾರು? ನೀವಾ? ಅಲ್ಲಿರುವಂತ ಅಂಗನವಾಡಿಯವರು, ಬಿಸಿ ಹೊಡೆದವರು ಓಡಿಸ್ಕೊಂಡು ಜೈಲ್ಗೆ ಹೋದ್ರು. ಕನಿಷ್ಠ ವೇತನ ಹೆಚ್ಚಾಗಿದೆ ಯಾರಿಗೆ? ಇಲ್ಲ, ಗ್ರಾಮ ಪಂಚಾಯತಿ ಆಗ್ಲಿಲ್ವಾ? 4,000 ಇದ್ದು ಒಮ್ಗೆ 10,000 ಆಗ್ಲಿಲ್ವಾಗ? ಅಂದ್ರೆ ಒಮ್ಗೆ 6,000 ನೀವು ಹೆಚ್ಚು ತಗೊಂಡ್ರಿ. ಅದೇ ಅಂಗನವಾಡಿ ಬಿಸಿ ಹೊಡೆದವ್ರಿಗೆ ಎಲ್ಲಿ ಸಿಕ್ತು? ಕನಿಷ್ಠ ವೇತನ ಸಿಗಲಿಲ್ಲ, ಇವತ್ತಿಗೂ ಸಿಗ್ತಾ ಇಲ್ಲ ಅವ್ರಿಗೆ. ಹಾಗೆ ಪೆನ್ಷನ್ ಬೇಕು ಅಂತೇಳಿ ಫೈಟ್ ಮಾಡ್ತಾರೆ. CITU ನೇತೃತ್ವದಾಗ ಒಂದು ಹೋರಾಟ ಕರೆ ಕೊಡ್ತಾರೆ. ಈಗ ಪೆನ್ಷನ್ ಫೈಲ್ ಮೂವ್ ಆಗಿದೆ ಯಾರು? ಬಿಸಿ ಹೊಡೆದವ್ರಿಗೆ ಪೆನ್ಷನ್ ಕೊಡ್ತೀವಿ ಅಂತ ಹೇಳಿದಾರ? ಇಲ್ಲ. ಆಮೇಲೆ ಏನು ಅಂಗನವಾಡಿಯವ್ರಿಗೆ ಪೆನ್ಷನ್ ಕೊಡ್ತೀವಿ ಅಂತ ಹೇಳಿದಾರ? ಇಲ್ಲ. ಪೆನ್ಷನ್ ಕೊಡ್ತೀವಿ ಅಂತ ಹೇಳಲಿಕ್ಕೆ ಒಂದು ಕಮಿಟಿ ಮಾಡಿ ಅದನ್ನು ಪ್ರಪೋಸಲ್ ತರಿಸ್ಕೊಂಡು ಇವತ್ತು ಪೆನ್ಷನ್ ಫೈಲ್ ಫೈನಲ್ ಅಂತ ತಗೊಂಡು ಬರ್ಲಿಕ್ಕೆ CITU ನೇತೃತ್ವದಲ್ಲಿ ಹೋರಾಟ ಮಾಡದೇ ಇದ್ರೆ ನಿಮಗೆ ಪೆನ್ಷನ್ ಸಿಗ್ತಿತ್ತಾ ಗ್ರಾಮ ಪಂಚಾಯತಿ ನೌಕರರಿಗೆ?